ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A3 ಆರೋಪಿ ಪವನ್ ಅನ್ನ ಬಂಧಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪವನ್ ತಾಯಿ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಪಿತೂರಿ ಮಾಡಿ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲಾಗಿದೆ. ಕಳೆದ 12 ವರ್ಷಗಳಿಂದಲೂ ನನ್ನ ಮಗ ದರ್ಶನ್ ಜೊತೆಯಲ್ಲೇ ಇದ್ದಾನೆ. ದರ್ಶನ್ ನನ್ನ ಮಗನನ್ನು M.Com ಓದಿಸಿದ್ದಾರೆ. ದರ್ಶನ್ ರನ್ನ ಅಣ್ಣ ಅಂತ ಕರೀತಾ ಇದ್ದ. ನಮ್ಮ ಮಗ ಕೊಲೆ ಮಾಡುವಂತಹ ವ್ಯಕ್ತಿ ಅಲ್ಲ ಅಂತ ತಾಯಿ ಜಯಲಕ್ಷ್ಮಮ್ಮ ಕಣ್ಣೀರು ಹಾಕಿದ್ದಾರೆ. ನಮ್ಮ ಮಗ ಮಾಡಿಲ್ಲ ಅಂತ ನಮ್ಮ ಆತ್ಮಪೂರ್ವಕವಾಗಿ ಹೇಳ್ತೀವಿ ಕಣಪ್ಪ. ನಮ್ಮ ಮಗ ಅಷ್ಟೇ ಒಳ್ಳೆಯವನು, ಜನಕ್ಕೂ ಅಷ್ಟೇ ಒಳ್ಳೆ. ಅವನೇನೋ ಅವನ ಕೆಲಸ ಏನೋ ಅಷ್ಟು ಮಾಡ್ತಿದ್ದ ಅಷ್ಟೇ. ಅವನು ಯಾಕೆ ಓದವನು ಮೂಢಾತ್ಮ ಅಲ್ಲ. ಅವನು ಯಾವುದೋ ಒಂದು ನಂಬಿಕೆಗೋಸ್ಕರ ಅಲ್ಲಿ ಉಳ್ಕೊಂಡಿದ್ದ. ಇದ್ದೇನು ಅವ್ರ ಹತ್ರ ಏನು ಹೊಡ್ಕೊಂಬಂದು ಹಾಕ್ಲಿಲ್ಲ, ನಮಗೆ ತಂದಾಕ್ಲಿಲ್ಲ. ನಾವು ಕಷ್ಟಪಡ್ತಾ ಇದ್ದೀವಿ. ನಾವು 10-15 ದಿವಸ ಕಟ್ಕೊಂಡು ಒತ್ತೆ ಹಿಟ್ಟಿಲ್ದೇನೆ ಸೊಪ್ಪಿಲ್ದೇನೆ ವಾತಾರೆ ಉಂಡ್ರೆ ಸಂಜೆ ಗಂಟೆ ಉಣ್ಣೋದೇನೆ ನಾವು ವ್ಯವಹಾರ ಮಾಡಿದ್ದೀವಿ. ಆದರೆ ನಾವು ಒಬ್ಬ ಮಗನ ಕೊಟ್ಟು ಇವತ್ತು ಇಂಥ ಪರಿಸ್ಥಿತಿ ಬರ್ತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹಿಂಗೆ ಆಯ್ತದೆ ಅಂತಲೂ ಗೊತ್ತಿರಲಿಲ್ಲ ನಮಗೆ. ಅಷ್ಟೇ ನಮ್ಮದು. ಆ ಮಗಂದು ಯಾವುದೂ ತಪ್ಪಿಲ್ಲ. ಅವ್ರ ಜೊತೆ ಚೆನ್ನಾಗಿದ್ರು ಅವ್ರ ದರ್ಶನ್ ಪವಿತ್ರ. ಅವ್ರ ಜೊತೆಲೇ ನಾವು ಹೋಗಿ ನೋಡಿಲ್ಲ ಕಣಪ್ಪ. ಅವ್ರ ಜೊತೆಲಿ ನಾವೇನು ಹೋಗಿ ನೋಡಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಅದು ಒಟ್ಟಿನಲ್ಲಿ ಚೆನ್ನಾಗಿದೆ ನಮ್ಮ ಮಗ ಅಷ್ಟೇ. ಜಿಮ್ ಎಲ್ಲ ಮಾಡ್ಕೊಂಡಿದ್ದ, ಚೆನ್ನಾಗಿದ್ದ. ಒಟ್ಟಲ್ಲಿ ಒಂದು ಗುಡ್ತವನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರು. 12 ವರ್ಷ 13 ವರ್ಷ 12 ವರ್ಷ ಆಗಿರ್ಬೋದು ಅಷ್ಟೇ. ಅಷ್ಟೇ. ನಾವು ಅವರು 1-2 ವರ್ಷ ಓದಿಸಿದ್ರು ಅವ್ರಿಗೆ. ಇಲ್ಲಿ ಇದರಲ್ಲಿ ಚುಂಚನಗಿರಿಲಿ ಓದ್ದ, ಸೆಕೆಂಡ್ ಇಯರ. BA ಇದರಲ್ಲಿ ಮುಗಿಸ್ತಾ ಭಾರತಿ ಕಾಲೇಜಲ್ಲಿ. ಅಲ್ಲಿಂದ ಇಲ್ಲಿಗೆ ಹೋಗಿ ಅಲ್ಲಿ ಸೇರಿಕೊಂಡು ಹೆಂಗೋದ ಏನು ಅಂತ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಈಗ ದರ್ಶನ್ಗೂ ನಿಮ್ಮ ಮಗುಗೆ ಹೆಂಗೆ ಪರಿಚಯ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರುವ ನಂದೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ನಂದೀಶ್ ಮಂಡ್ಯ ಮೂಲದವನಾಗಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಗನ ಬಂಧನ ವಿಚಾರ ತಿಳಿದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ನಂದೀಶ್ ಜೊತೆ ಭಾನುವಾರ ಸಂಜೆ ಮಾತನಾಡಿದ್ದೆವು, ನಂತರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಇರೋನು ಒಬ್ಬ ಮಗ ಎಂಥ ಕೆಲಸ ಮಾಡಿದ್ದಾನೆ ಅಂದ್ರೆ ನಂಬೋಕಾಗ್ತಾ ಇಲ್ಲ ಅಂತ ತಾಯಿ ಭಾಗ್ಯಮ್ಮ ಕಣ್ಣೀರು ಹಾಕಿದ್ದಾರೆ. ಹೆದರಿಕೆ ಆಗ್ಲಿವ ಸರ್. ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಕೋದ್ರು, ಕೂಲಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮಿಂಗೆ ಮಾಡೋರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನಗೇನೇ ಭಯ ಆಗಲ್ವ ಸರ್. ನನಗೆ ಅವರೇ ಒತ್ಕೊಂಡಿದ್ದಾರೆ ಸರ್. ನಂದು ಏನು ಇರಲಿಲ್ಲ ಸರ್. ನನ್ನ ಗಂಡ ದಡ್ಡ, ಅವನಿಗೇನು ಗೊತ್ತಾಗೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ನಟ ದರ್ಶನ್ ಮತ್ತು ಆತನ ಸ್ನೇಹಿತರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾ ಜಂಗಮ ಸಮಾಜದ ಮುಖಂಡರು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಚಿತ್ರಹಿಂಸೆ ನೀಡಿ ಸಾಯುವಂತೆ ಹೊಡೆಯೋದಕ್ಕೆ ಸಹಕರಿಸಿದ ಎಲ್ಲರಿಗೂ ಘೋರ ಶಿಕ್ಷೆ ವಿಧಿಸಬೇಕು. ಸರ್ಕಾರ ತಕ್ಷಣ ಕಠಿಣ ಕ್ರಮವನ್ನು ಕೈಗೊಳ್ಳದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಡಹಗಲಿ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ. 3 ದಿನದ ಹಿಂದೆ ಹನುಮಂತನಗರದಲ್ಲಿ ರಿಜ್ವಾನ್ ಕರಿಯಾ ರಾಜೇಶ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಾಲಪ್ಪ ಅಂಡ್ ಟೀಮ್ ಅಟ್ಯಾಕ್ ಮಾಡುವುದಕ್ಕೆ ಸ್ಕೆಚ್ ಹಾಕಿದ್ರು. ಸದ್ಯ ರಾಜೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದು, ಪ್ರಕರಣ ಸಂಬಂಧ ರಿಜ್ವಾನ್ ನನ್ನ ಕೆಂಪೇಗೌಡ ನಗರ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಲೈಂಗಿಕ ಪ್ರಕರಣದಲ್ಲಿ ಬಂಧನವಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಮತ್ತೆ ಎಸ್ಐಟಿ ವಶಕ್ಕೆ ಪಡೆದಿದೆ. ಮತ್ತೆ 6 ದಿನ ಅಂದ್ರೆ ಜೂನ್ 18ರವರೆಗೂ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿ ಇರಬೇಕಾಗಿದೆ. ಸೈಬರ್ ಕ್ರೈಮ್ ಠಾಣೆ FIR ನಂಬರ್ 2/2024ರಲ್ಲಿ ಬಾಡಿ ವಾರೆಂಟ್ ಮೇಲೆ ವಿಚಾರಣೆಯನ್ನು ನಡೆಸುವುದಕ್ಕೆ ಎಸ್ಐಟಿ ಮುಂದಾಗಿದೆ. ಹೊಳೆ ನರಸೀಪುರ ತಾಲೂಕು ಮೂಡಲಹಿಪ್ಪೆಯಲ್ಲಿ ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ ಮನೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಅಪರಿಚಿತರು ಕಲ್ಲನ್ನು ಎಸೆದಿದ್ದು 3ರಿಂದ ಕೃತ್ಯ ಎಸಗಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕಣ್ಮರೆಯಾಗಿರುವ ಚಾಲಕ ಅಜಿತ್ ನನ್ನ ಎಸ್ಐಟಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.
ಆನೇಕಲ್ ರೇವ್ ಪಾರ್ಟಿ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟಿ ಹೇಮಾಗೆ ಜಾಮೀನು ಮಂಜೂರಾಗಿದೆ. ಆದರೆ ಬೇಲ್ ಸಿಕ್ಕರೂ ನಿನ್ನೆ ಹೇಮಾಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಬೆಂಗಳೂರು ಗ್ರಾಮಾಂತರ NDPS ವಿಶೇಷ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಹೇಮಾ ಪರ ವಕೀಲ ಮಹೇಶ್ ಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಿದ್ರು. ಆದರೆ ನಿನ್ನೆ ಜಾಮೀನು ಪ್ರಕ್ರಿಯೆ ಪೂರ್ಣವಾಗದ ಕಾರಣ ಇಂದು ಜಾಮೀನು ಪ್ರಕ್ರಿಯೆ ಮುಗಿಸಿ ಬಳಿಕ ಬಿಡುಗಡೆಯಾಗಲಿದ್ದಾರೆ. ಬೆಳಗಾವಿಯ ಕೋರ್ಟ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪಿ ನಟೋರಿಯಸ್ ಪಾತಕಿ ಜಯೇಶ ಪೂಜಾರಿಯನ್ನ ಬಂಧಿಸಲಾಗಿದೆ. APMC ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗಿತ್ತು. ವಿಚಾರಣೆ ಬಳಿಕ ಆತನನ್ನ ಹಿಂಡಲಗ ಜೈಲಿಗೆ ರವಾನಿಸಲಾಗಿದೆ. ಮಂಗಳೂರಲ್ಲಿ ಇಬ್ಬರಿಗೆ ಚೂರಿ ಇರಿತ ಪ್ರಕರಣದಲ್ಲಿ ಮತ್ತೆ 7 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಇಮ್ರಾನ್, ಇರ್ಷಾದ್, ತಾಜುದ್ದೀನ್, ಸರ್ವನ್, ಮುಬಾರಕ್, ಅಶ್ರಫ್ ತಲ್ಲತ್ನನ್ನ ಬಂಧನ ಮಾಡಲಾಗಿದೆ. ಈ ಮೊದಲು 6 ಮಂದಿ ಆರೋಪಿಗಳನ್ನ ಬಂಧಿಸಿದ್ದು ಬಂಧಿತರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಇನ್ನು ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಮತ್ತಷ್ಟು ಆರೋಪಿಗಳ ಬಂಧನಕ್ಕೆ ಪೊಲೀಸ್